ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಕ್ಲಾಸ್ 12 ಚಾಪ್ಟರ್ 1 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಎಕ್ಸಸೈಸ್ 1.1 ನೋಡುವ. ಫಸ್ಟ್ ಕ್ವೆಶನ್, ಡಿಟರ್ಮೈನ್ ವೆದರ್ ಈಚ್ ಆಫ್ ದ ಫಾಲೋವಿಂಗ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ನಾವೇನು ನೋಡಬೇಕು, ಕೊಟ್ಟಿರುವ ರಿಲೇಷನ್ಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್, ರಿಲೇಷನ್ ಆರ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು 1, 2, 3 up to 14 defined as R is equal to set of all x, y such that 3x minus y is equal to 0. ನಮಗೇನು ಕೊಟ್ಟಿದ್ದಾರೆ, 3x minus y is equal to 0. That implies y is equal to 3x. ನಾವು ಎಕ್ಸಿಗೆ ವ್ಯಾಲ್ಯೂ ಹಾಕ್ತಾ ಹೋದಾಗ ನಮಗೆ y ಸಿಗ್ತದೆ. x is equal to 1, y is equal to 3 into 1 is equal to 3. x is equal to 1 ಆದಾಗ y ಏನು ಸಿಗ್ತದೆ ನಮಗೆ 3. ಅದೇ x is equal to 2, y is equal to 3 into 2. ನಾವೇನು ಎಕ್ಸಿಗೆ ವ್ಯಾಲ್ಯೂ ಹಾಕ್ತಾ ಹೋಗುತ್ತೆ. 3 into 2 is equal to 6. x is equal to 3, y is equal to 3 into 3 is equal to 9. x is equal to 4, y is equal to 3 into 4 is equal to 12. x is equal to 5, y is equal to 3 into 5 is equal to 15. ಆದರೆ ಸೆಟ್ ಎ ಅಲ್ಲಿ ನಮಗೆ 14ವರೆಗೆ ಮಾತ್ರ ಇರೋದು. ನಮಗೆ ಇಲ್ಲಿ y is equal to 15 ಸಿಗ್ತಾ ಇದೆ. ಸೊ ನಮಗೆ x is equal to 5 ತಗೊಳ್ಳಿಕ್ಕೆ ಆಗೋದಿಲ್ಲ. ನಮಗೆ ಯಾವುದೆಲ್ಲ ತಗೊಳ್ಬೋದು, x is equal to 1, x is equal to 2, 3, 4. ಸೊ ನಮಗೀಗ r ಏನು ಸಿಗ್ತಾ ಇದೆ, r is equal to 1, 3, 2, 6, 3, 9, 4, 12. 3, 9, 4, 12. ಇದೇನು ಸಿಕ್ಕಿತ್ತು ನಮಗೆ, ರಿಲೇಷನ್ ಸಿಕ್ಕಿತ್ತು. ನಾವೇನು ಮಾಡಬೇಕೀಗ, ರಿಲೇಷನ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಅಂದರೆ ಏನು? ಇಫ್ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ, ಆಗ ನಾವೇನು ಹೇಳ್ತೇವೆ, ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಆಯಿತಾ? ಬಟ್ ಹಿಯರ್ ಎ ನಾಟ್ ಬಿಲಾಂಗ್ಸ್ ಟು ಆರ್. For all A belongs to set A. That is 1, 1, 2, 2, so on 13, 13 not belongs to R. Therefore, R is not reflexive. ನಮಗೇನು ಬಂತು, ರಿಫ್ಲೆಕ್ಸಿವ್ ಅಲ್ಲ ಅಂತ ಬಂತು. ಈಗ ನಾವೇನು ನೋಡಬೇಕು, ಸಿಮೆಟ್ರಿಕ್. ಆರ್ ಏನಿರೋದು, ಆರ್ ಇಸ್ ಈಕ್ವಲ್ ಟು 1, 3, 2, 6, 3, 9, 4, 12. ಸಿಮೆಟ್ರಿಕ್ ಅಂದ್ರೇನು, ಎ ಬಿ ಬಿಲಾಂಗ್ಸ್ ಟು ಆರ್ ಇದ್ದರೆ ನಮಗೆ ಅದರ ಉಲ್ಟ ಬಿ ಎ ಬಿಲಾಂಗ್ಸ್ ಟು ಆರ್ ಬರಬೇಕು. ಇಲ್ಲಿ ಹಿಯರ್ 1, 3 ಬಿಲಾಂಗ್ಸ್ ಟು R. Here 1, 3 belongs to R, but 3, 1 not belongs to R. Therefore, R is not symmetric. Next ಏನು ನೋಡಬೇಕು, ಟ್ರಾನ್ಸಿಟಿವ್. ಏನು ಟ್ರಾನ್ಸಿಟಿವ್ ಅಂದರೆ, A, B belongs to R and B, C belongs to R. ನಮಗೇನು ಸಿಗ್ತದಾಗ A, C belongs to R ಇದ್ದರೆ ಟ್ರಾನ್ಸಿಟಿವ್, ಇಲ್ಲದಿದ್ದರೆ ಟ್ರಾನ್ಸಿಟಿವ್ ಅಲ್ಲ. ಇಲ್ಲಿ ಹಿಯರ್
1, 3 belongs to R and 3, 9 belongs to R. But 1, 9 not belongs to R. Therefore, R is not transitive. Hence, R is neither reflexive nor symmetric nor transitive. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. Second problem, relation R in the set of natural numbers defined as R is equal to set of all x, y such that y is equal to x plus 5 and x less than 4. ಏನು ಕೊಟ್ಟಿದ್ದಾರೆ? y is equal to x plus 5, x less than 4. ಈಗ ನಾವು x ಮತ್ತು ವ್ಯಾಲ್ಯೂ ಫೈಂಡ್ ಔಟ್ ಮಾಡುವ. x is equal to 1, y is equal to 1 plus 5 is equal to 6. X is equal to 2, y is equal to 2 plus 5 is equal to 7. X is equal to 3, y is equal to 3 plus 5 is equal to 8. X is equal to 4 ತಗೊಳ್ಳಿಕ್ಕೆ ಆಗುತ್ತಿಲ್ಲ, ಯಾಕಂದರೆ x ಲೆಸ್ ದ್ಯಾನ್ 4. ಸೊ ನಮಗೆ r is equal to ಏನು ಸಿಗ್ತಾ ಇದೆ? 1, 6, 2, 7 and 3, 8. ನಾವೀಗ ಏನು ಫೈಂಡ್ ಔಟ್ ಮಾಡಲಿಕ್ಕಿರೋದು? ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ನೋಡಲಿಕ್ಕಿರೋದು. ಫಸ್ಟ್ ನಾವು ರಿಫ್ಲೆಕ್ಸಿವ್ ಅಂತ ನೋಡುವ. ರಿಫ್ಲೆಕ್ಸಿವ್ ಅಂದ್ರೇನು? ಎ, ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು, ಇಲ್ಲಿ ಯಾವುದು ಸೆಟ್ ಕೊಟ್ಟಿದ್ದು? ಸೆಟ್ ಆಫ್ ನ್ಯಾಚುರಲ್ ನಂಬರ್. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಆಫ್ ನ್ಯಾಚುರಲ್ ನಂಬರ್ ಆಗಿರಬೇಕು. But here a, a not belongs to R. For all a belongs to set of natural number. That is 1, 1, 2, 2, so not belongs to R. Therefore, R is not reflexive. Next, symmetric. R ಏನು ಕೊಟ್ಟಿದ್ದಾರೆ? R is equal to 1, 6, 2, 7, 3, 8. Here 1, 6 belongs to R, but 6, 1 not belongs to R. Therefore, R is not symmetric. ಗೊತ್ತಾಯ್ತಲ್ಲ? 1, 6 belongs to R ಇದೆ, but 6, 1 R ಅಲ್ಲಿ ಇಲ್ಲ. So therefore, R is not symmetric. Next, transitive. ಟ್ರಾನ್ಸಿಟಿವ್ ಏನು ಹೇಳ್ತದೆ? ಇಫ್ ಎ, ಬಿ ಆ್ಯಂಡ್ ಬಿ, ಸಿ ಬಿಲಾಂಗ್ಸ್ ಟು ಆರ್, ಎ, ಬಿ ಆ್ಯಂಡ್ ಬಿ, ಸಿ ಬಿಲಾಂಗ್ಸ್ ಟು ಆರ್, ದೆನ್ ಎ, ಸಿ ಬಿಲಾಂಗ್ಸ್ ಟು ಆರ್. ಆದರೆ ಇಲ್ಲಿ 1, 6 ಇದೆ. 6, ಬೇರೆ ಯಾವ ನಂಬರ್ ಕೂಡ ಇಲ್ಲ. 2, 7, 7, ಇಲ್ಲ. 3, 8, 8, ಯಾವ ನಂಬರ್ ಕೂಡ ಇಲ್ಲ. ಖಾಲಿ ಎ, ಬಿ ಮಾತ್ರ ನಮ್ಮಲ್ಲಿ ಇರೋದು. ಕರೆಕ್ಟ್ ಅಲ್ವಾ? So therefore, here R is transitive. Here R is transitive.
because there is no pair in R such that A, B belongs to R and B, C belongs to R, then A, C belongs to R. ಸೊ ಏನಾಯಿತು, ಆರ್ ಈಸ್ ಟ್ರಾನ್ಸಿಟಿವ್ ಆಗ್ತದೆ. ಸೊ ನಮಗೇನು ಸಿಕ್ಕಿತ್ತು, ಹೆನ್ಸ್ ಆರ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ಬಟ್ ಟ್ರಾನ್ಸಿಟಿವ್. ನಮಗೇನು ಸಿಕ್ಕಿತ್ತು, ಆರ್ ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಬಟ್ ಟ್ರಾನ್ಸಿಟಿವ್ ಹೌದು. ನೆಕ್ಸ್ಟ್ ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್. ರಿಲೇಷನ್ ಆರ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು 1, 2, 3, 4, 5, 6 as R is equal to set of all x, y such that y is divisible by x. ಸೊ ನಮಗೆ ಆರ್ ಏನೆಲ್ಲ ಸಿಗ್ತದೆ, 1, 1, 2, 2, 3, 3, 4, 4, 5, 5, 6, 6, 1, 2, 1, 3, 1, 4, 1, 5, 1, 6, 2, 4, 2, 6, 3, 6. 1 is divisible by 1, 2 is divisible by 2. ಹಾಗೆ ಈಗ ನಾವೇನು ಫೈಂಡ್ ಔಟ್ ಮಾಡಲಿಕ್ಕಿರೋದು, ಆರ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಬೇಕು. ರಿಫ್ಲೆಕ್ಸಿವ್, since 1, 1, 2, 2, 3, 3, 4, 4, 5, 5, 6, 6 belongs to R. So 1, 2, 3, 4, 5, 6 ಎಲ್ಲಿಂದ belongs to set A. Therefore, R is reflexive. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಸಿಮೆಟ್ರಿಕ್. Here 2, 4 belongs to R, but 4, 2 not belongs to R. Therefore, R is symmetric, not symmetric. Sorry, R is not symmetric. 4, 2 belongs to R ಆಗಿದ್ದಿದ್ರೆ ಇದನ್ನು ಸಿಮೆಟ್ರಿಕ್ ಅಂತ ಹೇಳ್ಬೋದಿತ್ತು. ಬಟ್ 2, 4 belongs to R, but 4, 2 not belongs to R. Therefore, R is not symmetric. Next, transitive. Here, let A, B belongs to R and B, C belongs to R. For all A, B, C belongs to set A. A, B belongs to R, B, C belongs to R ಅಂದ್ರೆ ಏನು? A, B belongs to R ಅಂದರೆ B is divisible by A. And B, C belongs to R ಅಂದರೆ C is divisible by B. B is divisible by A and C is divisible by B ಅಂದರೆ ಏನು? C is divisible by A. So that implies ಏನಾಯಿತು? A, C. C is divisible by A ಸಿಕ್ಕಿತ್ತು ನಮಗೆ.
ಸೊ ಅದರ ಅರ್ಥ ಏನು? ಎ ಕೊಮ ಸಿ ಬಿಲಾಂಗ್ಸ್ ಟು ಆರ್. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ನೋಡಿ, ನಮ್ಗೆ ಏನು ಬೇಕಿತ್ತು? ಟ್ರಾನ್ಸಿಟಿವ್ ಅಂದರೆ ಏನು? ಎ ಕೊಮ ಬಿ ಆ್ಯಂಡ್ ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ನಮಗೆ ಎ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕಿತ್ತು. ಇಲ್ಲಿ ನಾವು ಎ ಕೊಮ ಬಿ ಆ್ಯಂಡ್ ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತಾ ಇದ್ದೇವೆ. ಸೊ ನಮಗೆ ಕೊನೆಗೆ ಲಾಸ್ಟಿಗೆ ಏನು ಸಿಗ್ತಾ ಇದೆ? ಎ ಕೊಮ ಸಿ ಕೂಡ ಬಿಲಾಂಗ್ಸ್ ಟು ಆರ್ ಅಂತ ಸಿಗ್ತಾ ಇದೆ. ಸೊ ದೇರ್ ಫೋರ್ ಏನಾಯಿತು? ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಆಯಿತು. ಹೆನ್ಸ್ ಆರ್ ಈಸ್ reflexive and transitive, but not symmetric. ಏನು ಸಿಕ್ಕಿತು? ಈ ಆರ್ ರಿಫ್ಲೆಕ್ಸಿವ್ ಹೌದು, ಟ್ರಾನ್ಸಿಟಿವ್ ಕೂಡ ಹೌದು, ಅದು ಸಿಮೆಟ್ರಿಕ್ ಅಲ್ಲ. ನೆಕ್ಸ್ಟ್ ಪ್ರಾಬ್ಲಮ್. ರಿಲೇಷನ್ ಆರ್ ಇನ್ ದ set of integer defined as r is equal to set of all x, y such that x minus y is an integer. ನಮ್ಗೆ ಏನು ಹೇಳ್ತೇವೆ? ಎರಡು ನಂಬರ್ಸ್ ತಗೊಂಡ್ರೆ ಆ ಎರಡು ನಂಬರ್ಸನ್ನು ಮೈನಸ್ ಮಾಡಿದಾಗ ನಮಗೆ ಇಂಟೀಜರ್ ಸಿಗಬೇಕು. ಸೊ ಫಸ್ಟ್ ನಾವೇನು ನೋಡುವ? ರಿಫ್ಲೆಕ್ಸಿವ್. ಲೆಟ್ x, x belongs to R for all x belongs to set of integer. x, x belongs to R ಅಂದರೆ ಏನು? x, x belongs to R ಅಂದರೆ x minus x is an integer. ಸೊ x minus x belongs to z. z ಅಂದರೆ integer. x minus x belongs to z. x minus x ಏನಾಯಿತು? 0. 0 belongs to ಇಂಟೀಜರ್. 0 ಇಂಟೀಜರ್ ಅಲ್ವಾ? ಹೌದು, ವಿಚ್ ಈಸ್ ಟ್ರೂ. ಸೊ ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್. ಲೆಟ್ x, y belongs to R for all x, y belongs to set of integer. x, y belongs to R ಅಂದ್ರೆ ಏನು? x minus y is an integer. x minus y is an integer ಅಂದರೆ belongs to z. x minus y belongs to z ಆದರೆ ಮೈನಸ್ ಆಫ್ x minus y ಕೂಡ ಇಂಟೀಜರೇ ಆಗ್ತದೆ. ನೋಡಿಲಿ, 1 ಇಂಟೀಜರ್ ಆದರೆ -1 ಕೂಡ ಇಂಟೀಜರೇ, ಸರಿ ಅಲ್ವಾ? ಸೊ x minus y ಇಂಟೀಜರ್ ಆದರೆ ಮೈನಸ್ ಆಫ್ x minus ಕೂಡ ಇಂಟೀಜರ್. ಸೊ ಮೈನಸ್ ಆಫ್ x minus y ಅನ್ನು ಹೇಗೆ ಬರಿಬೋದು? y ಮೈನಸ್ ಮೈನಸ್ ಪ್ಲಸ್ y minus x ಬಿಲಾಂಗ್ಸ್ ಟು ಇಂಟೀಜರ್. y minus x ಬಿಲಾಂಗ್ಸ್ ಟು ಇಂಟೀಜರ್ ಅಂದರೆ ಏನರ್ಥ? y, x ಬಿಲಾಂಗ್ಸ್ ಟು R. y minus x is an integer ಅಂದರೆ y, x belongs to R. ಸೊ ಫಸ್ಟ್ ನಾವೇನು ಹೇಳಿದ್ದೇವೆ? x, y belongs to R. ನಮಗೀಗ ಉಲ್ಟಾ y, x ಕೂಡ belongs to R ಅಂತ ಸಿಕ್ಕಿತ್ತು. ದೇರ್ ಫೋರ್ R ಈಸ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್. Let x, y belongs to R and y, z belongs to R. For all x, y, z belongs to set of all integer. x, y belongs to R ಅಂದರೆ ಏನರ್ಥ? x minus y belongs to z. y, z belongs to R ಅಂದರೆ y minus z belongs to set of all integer. ಸೊ ಈಗ ಇದೊಂದು ಇಂಟೀಜರ್, ಎರಡು ಇಂಟೀಜರನ್ನು ಆ್ಯಡ್ ಮಾಡುವ. x minus y ಒಂದು ಇಂಟೀಜರ್ ಪ್ಲಸ್
ವೈ ಮೈನಸ್ ಝೆಡ್ ಎರಡು ಇಂಟೀಜರನ್ನು ಆ್ಯಡ್ ಮಾಡಿದಾಗ ನಮಗೇನು ಸಿಗ್ತದೆ, ಇಂಟೀಜರ್ ಸಿಗ್ತದೆ ನೋಡಿ. 1 ಇಂಟೀಜರ್, 3 ಕೂಡ ಇಂಟೀಜರ್. 3 ಪ್ಲಸ್ಸು 3 1 + 3 ಅಂದರೆ = 4 ಕೂಡ ಇಂಟೀಜರ್. ಸೊ ಎರಡು ಇಂಟೀಜರನ್ನು ಆ್ಯಡ್ ಮಾಡಿದಾಗ ನಮಗೆ ಇಂಟೀಜರೇ ಸಿಗ್ತದೆ. ಸೊ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆಗ್ತದೆ. ನಮಗೇನು ಸಿಗ್ತದೆ, ಎಕ್ಸ್ ಮೈನಸ್ ಝೆಡ್ ಬಿಲಾಂಗ್ಸ್ ಟು ಇಂಟೀಜರ್. ಎಕ್ಸ್ ಮೈನಸ್ ಝೆಡ್ ಬಿಲಾಂಗ್ಸ್ ಟು ಇಂಟೀಜರ್ ಅಂದರೆ ಎಕ್ಸ್ ಝೆಡ್ ಬಿಲಾಂಗ್ಸ್ ಟು ಆರ್. ಕರೆಕ್ಟ್ ಅಲ್ಲ? ಫಸ್ಟ್ ಎರಡು ತಗೊಂಡ್ವಿ, ಎಕ್ಸ್ ವೈ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ದೇವೆ. ನಮಗೇನು ಸಿಗ್ತಾ ಇದೆ, ಎಕ್ಸ್ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ಸಿಕ್ಕಿತ್ತು. ಸೊ ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. Hence, R is an equivalence relation. ನಮಗೇನು ಸಿಕ್ಕಿತ್ತು, ಆರ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಂತ ಸಿಕ್ಕಿತ್ತು. ಆರ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಂದರೆ ನಾವೇನು ಹೇಳ್ಬೋದು, ಆರ್ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 5th ಒನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೇವೆ.